ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೋಗ್ಲಿ ಅಮ್ಮ ಅಂತ ಕರೆಯೋಕ್ಕೆ ಹೊಟ್ಟೆಲೊಂದು ಮಗುನೂ ಹುಟ್ಟಿಲ್ಲ. ಹಿಂದೆ ಮುಂದೆ ಯಾರೂ ಇಲ್ಲದೆ ಬೆಳೆದಿರೋ ಅನಾಥೆ ನೀನು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನಾನು ಅನಾಥನೇ. ಏನಿವಾಗ ಅನಾಥ ಮಕ್ಕಳಿಗೆ ಬದುಕೋ ಹಕ್ಕಿಲ್ವಾ? ಮಕ್ಕಳು ಅನಾಥರಾದರೆ ಅದು ಅವ್ರ ತಪ್ಪಲ್ಲ, ಅವ್ರ ತಂದೆ ತಾಯಿ ತಪ್ಪು ಅಥವಾ ಆ ವಿಧಿ ತಪ್ಪು. ಆದರೆ ಶಿಕ್ಷೆ ಆಗೋದು ಮಾತ್ರ ಅನಾಥ ಮಕ್ಕಳಿಗೆ. ಅದೇ ಆ ಕರ್ಮಕ್ಕೆ ನಿಮ್ಮಂಥವ್ರು ಅನಾಥರಾಗಿ ಹುಟ್ಟಿರೋದು, ಜೀವನ ಪೂರ್ತಿ ಅನಾಥೆ ಅಂತ ಕೊರಗಬೇಕಾಗಿರೋದು. ಖಂಡಿತ ಇಲ್ಲ, ನನಗೆ ನಾನು ಅನಾಥೆ ಅಂತ ಕೊರಗೆ ಇಲ್ಲ. ಈ ಮನೇಲಿ ಯಾವತ್ತೂ ನನಗೆ ಆ ಕೊರಗು ಕಾಣಿಸೂ ಇಲ್ಲ. ದೇವ್ರಂತ ಅತ್ತೆ ಮಾವ ಇದ್ದಾರೆ, ಪ್ರೀತಿಸೋ ಗಂಡ ಇದ್ದಾನೆ. ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ಅಭಿನೇ ನನ್ನ ಮಗ ಇದ್ದ ಹಾಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ನೀನು ಕೇಳಿಲ್ವಾ? ಅಭಿಗೆ ನನ್ನ ತಾಯಿ ಸಮಾನ ಅಂದಮೇಲೆ ಅವನು ನನಗೆ ಮಗನೇ. ಇಷ್ಟೆಲ್ಲ ಇರುವಾಗ ನಾನು ಅನಾಥೆ ಹೇಗಾಗ್ತೀನಿ? ಪ್ರಪಂಚದಲ್ಲಿ ದೇವರು ಎಲ್ಲ ಕಡೆ ಇರ್ತಾನೆ, ಆದರೆ ಅವನನ್ನು ಕಂಡ್ಕೊಳ್ಳೋಕೆ ಗೊತ್ತಿರಬೇಕಷ್ಟೆ. ಮನುಷ್ಯನಿಗೆ ಸಂತೋಷ, ಸಂತೃಪ್ತಿ, ಸಮಾಧಾನ ಬೇರೆ ಎಲ್ಲೂ ಸಿಗಲ್ಲ, ಅವನಲ್ಲೇ, ಅವನ ಮನಸ್ಸಲ್ಲೇ ಇರುತ್ತೆ. ಆದರೆ ಅದು ಸಿಗಬೇಕು ಅಂದರೆ ಹಾಲಿನಂತ ಮನಸ್ಸಿರಬೇಕು. ತಗೋ ಕುಡಿ. ಏನು ಹೇಳಿದೆ? ಹಾಲಂತ ಮನಸ್ಸಿರ್ಬೇಕಾ? ಆ ಹಾಲಂತ ಮನಸ್ಸಿಗೆ ಒಂದೇ ಒಂದು ಹನಿ ಹುಳಿ ಬಿದ್ದರೆ ಸಾಕು, ಆ ಹಾಲು ಒಡೆದು ಹೋಗುತ್ತೆ. ಈ ಮನೆಯವರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನೂ ಹಾಗೇನೆ. ಒಂದೇ ಒಂದು ಕಾರಣ ಸಿಗಲಿ, ಆ ಪ್ರೀತಿನೂ ನುಚ್ಚು ನೂರಾಗತ್ತೆ. ಎಂಥ ದಡ್ಡಿ ದೀಪಿಕಾ ನೀನು! ನಿನಗೆ ಅಂತ ಕೊಟ್ಟಿರೋ ಹಾಲನ್ನ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಈಗಲೂ ಅಷ್ಟೇ, ನಿನಗೆ ಅಂತ ಸಿಕ್ಕಿರೋ ಒಳ್ಳೆ ಜೀವನನ ಕೆಟ್ಟ ಯೋಚನೆಯಿಂದ ನೀನೇ ಹಾಳು ಮಾಡ್ಕೊಳ್ತಿದ್ಯಾ. ಯಾರ ಮೇಲಾದರೂ ಕೆಂಡ ಹಾಕಬೇಕು ಅಂತ ಆ ಕೆಂಡನ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಮೊದಲು ಸುಡೋದು ನಿನ್ನ ಕೈನೇ. ಬೇರೆಯವ್ರ ಕಾಲಿಳಿಬೇಕು ಅಂದರೂ ಅವ್ರ ಕಾಲನ್ನ ನೀನೇ ಮುಟ್ಬೇಕಾಗತ್ತೆ. ಇಂಥ ಯೋಚನೆಗಳೆಲ್ಲ ಬಿಟ್ಟು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು. ಆಗ ಸ್ವಲ್ಪನಾದರೂ ಖುಷಿಯಾಗಿರ್ತೀಯ. ಇನ್ಮೇಲಾದರೂ ಒಳ್ಳೆತನ ಕಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.